ಟಿಎಲ್ ಯಾರಿಗೂ ರಜಾ ಕೊಟ್ಟಿಲ್ಲ, ಇವನ್ ಮಾತ್ರ ರಜಾ ತಗೊಂಡಿಲ್ಲ. ಫಿಲಮ್ಗೆ ಬಂದವನೇ, ಇವ್ರು ಹುಡುಗರು ಎಲ್ಲರೂ ರಜಾ ತಗೊಂಡಿಲ್ಲ. ಇವತ್ತು ಮಾರ್ನಿಂಗ್ ಶೋಕ್ ಬಂದು 9:30 ಆಫೀಸ್ಗೆ ಹೋಗ್ಬೇಕು. ಫಿಲಮ್ ಮಾತ್ರ ಅಲ್ಟಿಮೇಟ್ ಸಕಲಾಗಿದೆ. ನೆಕ್ಸ್ಟ್ ಶೋ ಟಿಕೆಟ್ ಬುಕ್ ಆಗಿದೆ, ಫ್ಯಾಮಿಲಿ ಜೊತೆ ಬರ್ತಾ ಇರೋದು ನೆಕ್ಸ್ಟ್ ಶೋಗೆ. ಈ ಶೋನಲ್ಲಿ ಫ್ರಂಟ್ ರೋನಲ್ಲಿ ಸೀಟ್ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಫ್ಯಾಮಿಲಿ ಕರ್ಕೊಂಡ್ ಬಂದಿಲ್ಲ. ನೆಕ್ಸ್ಟ್ ಶೋ ನಾವು ಅಮ್ಮನೇ ಕರ್ಕೊಂಡ್ ಬರ್ತಾ ಇದ್ದೀನಿ. ಯಶ್ ಫ್ಯಾನ್ಸ್ಗಳು ಎಲ್ಲರಿಗೂ ಹೇಳೋದು, ಯಶ್ ಅವ್ರು ಏನು ಹೇಳಿದ್ದಾರೆ, ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋಂಥ ಸಿನಿಮಾ ಅದೇ ಥರನೇ ಇದೆ. ದೇರ್ ಇಸ್ ನೋ ಎನಿ ವಲ್ಗರಿಟಿ ಥಿಂಗ್ಸ್ ಆ್ಯಂಡ್ ಆಲ್. ಆರಾಮಾಗಿ ಕುತ್ಕೊಂಡು ಫ್ಯಾಮಿಲಿ ಜೊತೆ ನೋಡ್ಬೋದು. ಬನ್ನಿ, ಕರ್ಕೊಂಬನ್ನಿ, ಧೈರ್ಯವಾಗಿ ಕರ್ಕೊಂಬನ್ನಿ ಅಷ್ಟೇ. ಡನ್. ಏನು ಹೇಳಿ ಇವನೇ ಹೇಳ್ಬಿಟ್ಟ. ಚೆನ್ನಾಗಿದೆ. ಚೂರು ಅರ್ಥ ಆಗಿಲ್ಲ ನನಗೆ. ಇನ್ನು ಸೆಕೆಂಡ್ ಹಾಫ್ ನೋಡಾದ್ಮೇಲೆ ಗೊತ್ತಾಗುತ್ತೆ ಏನೊಂದು ಅಂತ. ಸೆಕೆಂಡ್ ಹಾಫ್ ಬಂದಾದ್ಮೇಲೆ ಬನ್ನಿ ನಾನು ಮೀಟ್ ಆಗಿ. ಫಸ್ಟ್ ಹಾಫ್ ಏನೋ ಚೆನ್ನಾಗಿದೆ, ಬಟ್ ಸಸ್ಪೆನ್ಸ್ ಕೊಟ್ಟಿದ್ದಾರೆ. ಬಟ್ ಸೆಕೆಂಡ್ ಹಾಫ್ ಅವ್ನ ಮಗನ ಸ್ಟೋರಿ ಇದೆ, ಏನಾಯ್ತು ನೋಡಬೇಕು. ಬಟ್ ಮೂವಿ ವೈಲೆನ್ಸ್ ಜಾಸ್ತಿ ಮಾಡೋಣ. ಫಸ್ಟ್ ಹಾಫ್ ಪೂರ್ತಿ ವೈಲೆನ್ಸೇ ಐತೆ, ಏನೇನು ಮಾಡ್ತಾರೆ ವೈಲೆನ್ಸು. ಸೆಕೆಂಡ್ ಹಾಫಲ್ಲಿ ನೋಡ್ಬೇಕು. ಇನ್ನೂ ಒಂದು ಶೇಡ್ ಮಾತ್ರ ಬಿಟ್ಟವ್ರೆ ರಾಯಿಂದು. ಸೆಕೆಂಡ್ ಶೇಡು ಮತ್ತು ಮಗ ಮೊಮ್ಮ ಇನ್ನೂ 2 ಶೇಡ್ ಬರಬೇಕು. ಏನೈತೆ ನೋಡೋಣ. ಚೆನ್ನಾಗಿದೆ ಮೂವಿ, ನೋಡ್ಬೋದು, ಸಖತ್ತಾಗಿದೆ. ಹೇಳಿ, ನೀವೇನ ಕೇಳಬೇಕಲ್ವ. ಫಸ್ಟ್ ಹಾಫ್ ಏನು ಹೇಳಬೇಕು ಅಂದರೆ, ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಏನಿದೆ ಆ ಒಂದು ಮೂವಿನ ಹಾಲಿವುಡ್ ರೇಂಜಿಗೆ ತೊಗೊಂಡೋಗಿದ್ದಾರೆ. ಯಶ್ ಅವ್ರ ಎಂಟ್ರಿ ಅಂತೂ ನೆಕ್ಸ್ಟು ಇನ್ನು ಮುಂದಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವ ರೀತಿ ಮುಂದಕ್ಕೆ ಹೋಗುತ್ತೆ ಅನ್ನೋದನ್ನು ತುಂಬ ನೀಟಾಗಿ ರಿವೀಲ್ ಆಗಿ ತೋರಿಸಿದ್ದಾರೆ. ಇದೊಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಸೆಕೆಂಡ್ ಹಾಫ್ ಬಗ್ಗೆ ನಾವೇನು ಇವಾಗ ಡೌಟೇ ಇಲ್ಲ. 100% ಮೂವಿ ರಾಕೆಟ್ ಸ್ಪೀಡಲ್ಲಿ ಓಡುತ್ತೆ. ಆಮೇಲೆ ಇದು ಯಶಸ್ಸಾಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಯಶ್ ಅವರು ಹಾಕಿರೋ ಒಂದು ಪ್ರಯತ್ನ ಇದು ಗ್ಯಾರಂಟಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗೇ ಆಗುತ್ತೆ. ಆಲ್ ದ ಬೆಸ್ಟ್ ಟು ಯಶ್. ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿದೆ. ಇದು ಇಂಗ್ಲೀಷ್ ಫಿಲಮು, ಕನ್ನಡ ಟೈಟಲು. ಇಂಗ್ಲೀಷ್ ಫಿಲಮ್, ಕನ್ನಡ ಟೈಟಲು. ನಾನು ₹2 ಟಿಕೆಟ್ ತೊಗೊಂಡು ಟೆಂಟಲ್ಲಿ ನೆಲದಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದವನು. ಇವತ್ತು ಕನ್ನಡ 4DXಲ್ಲಿ ಬಂದಿದೆ. ತುಂಬ ಖುಷಿ ಪಡಬೇಕು ಕನ್ನಡದವ್ರು ನಾವು. ಇದು ಹಾಲಿವುಡ್ ಫಿಲಮು, ಕನ್ನಡ ಟೈಟಲು. ದಯವಿಟ್ಟು ನಾನು ಹೇಳೋದೇನಪ್ಪ ಅಂತಂದರೆ, ಜಂಜಿ ಈಗ ಸಿಚುವೇಶನ್ ಇದೆ, ಆ ಸಿಚುವೇಶನ್ ಫಿಲಮ್ ಇದೆ. ದಯವಿಟ್ಟು ಕನ್ನಡ ಮೊದಲೆಲ್ಲ ಫಿಲಮ್ ನೋಡ್ತಿರಲ್ಲ, ಆ ಮೂಮೆಂಟಲ್ಲಿ ಆ ಪಾಯಿಂಟ್ ಆಫ್ ವ್ಯೂವಲ್ಲಿ ಬರಬೇಡಿ. ಇದು ನೆಕ್ಸ್ಟ್ ಲೆವೆಲ್ಲು. ಅದೇ ರೀತಿ ಆ ಒಂದು ಹಾಲಿವುಡ್ ಫಿಲಮ್ ನೋಡ್ತಾ ಇದ್ದೀನಿ ಏನೋ ಫೀಲಿಂಗಲ್ಲಿ ಬನ್ನಿ. ದಯವಿಟ್ಟು ಕನ್ನಡ ಫಿಲಮ್ ನೋಡ್ತೀನಿ ಫೀಲಿಂಗ್ ಬರಬೇಡಿ. ಇದು ಇಂಗ್ಲೀಷ್ ಫಿಲಮು, ಕನ್ನಡ ಟೈಟಲ್ ಅಷ್ಟೇ. ಯಶು ಹಾಲಿವುಡ್ಗೆ ಆಲ್ರೆಡಿ ಹೊರಟೋಗಿದ್ದಾರೆ. ದಯವಿಟ್ಟು ಇನ್ನು ಈ ಥರ ಏನು ಹಿಂದೆ ಫಿಲಮ್ ಬಂತು ಆ ಪಾಯಿಂಟ್ ಆಫ್ ವ್ಯೂವಲ್ಲಿ ನೋಡಬೇಡಿ. ಇದು ನೆಕ್ಸ್ಟ್ ಲೆವೆಲ್ ಫಿಲ್ಮ್ ಅಂತ ಅದಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್ ಆಗಿದೆ, ಸೂಪರ್ ಡೂಪರ್ ಆಗಿದೆ. ಇನ್ನೂ ಅರ್ಧ ಬಾಕಿ ಇದೆ. ನೆಕ್ಸ್ಟ್ ಮತ್ತೆ ನಾನೇ ಮಾತಾಡ್ತೀನಿ.